2.5 ವರ್ಷ ಆದಮೇಲೆ ಸುದೀಪ್ ಸರ್ನ ಮಾಸ್ ಲುಕ್ಕಲ್ಲಿ ನೋಡಿ ತುಂಬ ಖುಷಿಯಾಯಿತು. ಸೊ ಕಳೆದ ಬಾರಿ ರಿಲೀಸ್ ಆದಂತಹ ವಿಕ್ರಾಂತ್ ರೋಣದಲ್ಲಿ ಫುಲ್ ಕ್ಲಾಸಿ ಅವತಾರದಲ್ಲಿ ಸುದೀಪ್ ಅವರು ಆ್ಯಕ್ಟಿಂಗ್ ಮಾಡಿದ್ದರು. ಸೊ ಇದೊಂದು ಮಾಸ್ ಆ್ಯಕ್ಷನ್ ಮೂವಿ ಆಗಿತ್ತು. ಸೊ ನನಗಂತೂ ತುಂಬ ಇಷ್ಟ ಆಯಿತು ಸಿನಿಮಾ. ಇದರ ಸ್ಟೋರಿ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಡೈರೆಕ್ಷನ್ ಆಗಲಿ ತುಂಬ ಚೆನ್ನಾಗಿತ್ತು. ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆದಾಗ ನನಗೆ ಅನಿಸ್ತಾ ಇತ್ತು ಏನಾದರೂ ನಮ್ಮವ್ರೇನಾದರೂ ಕೈದಿ ಸಿನಿಮಾ ಏನಾದರೂ ಕಾಪಿ ಏನಾದರೂ ಹೊಡಿತಾವ್ರೆ ಅಂತ ಅಂದ್ಕೊಂಡೆ. ಬಟ್ ಕೈದಿನೇ ಡಿಫ್ರೆಂಟ್ ಸ್ಟೋರಿ, ಮ್ಯಾಕ್ಸ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ. ನಾನು ಥಿಯೇಟ್ರಲ್ಲಿ ಸಿನಿಮಾ ನೋಡುವಾಗ ನನಗೆಲ್ಲೂ ಬೋರ್ ಅಂತ ಅನಿಸಿಲ್ಲ. ಸಿನಿಮಾ ಕತೆ ಚಿಕ್ಕದಿದ್ರು ಇವರು ಮಾಡಿರೋಂಥ ಸ್ಕ್ರೀನ್ ಪ್ಲೇ ಸಖತ್ತಾಗಿದೆ. ಇನ್ನು ಈ ಸಿನಿಮಾದ ಬಿಗ್ಗೆಸ್ಟ್ ಅಂತಂದರೆ ಅದು ಕಿಚ್ಚ ಸುದೀಪ್ ಅವರ ಆ್ಯಕ್ಟಿಂಗ್. ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ನಂಗೆ ಪರ್ಸ್ನಲಿ ಕೋಟಿಗೊಬ್ಬ 2 ಅಲ್ಲಿ ಇವ್ರು ಮಾಡಿದಂಥ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗಿತ್ತು. ಸೊ ಆ ಸಿನಿಮಾ ಆದಮೇಲೆ ಈ ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು. ಈ ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಪಾಸಿಟಿವ್ಸ್ ಅಂದರೆ ಅದು ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್. ಕೆಲವು ಸೀನ್ಗಳಲ್ಲಿ ಅವರ ಬಿ ಜಿ ಎಮ್ನಿಂದನೇ ಸಿನಿಮಾನ ಎಲಿವೇಟ್ ಮಾಡಿದ್ದಾರೆ, ಸೀನ್ಸ್ನ ಎಲಿವೇಟ್ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ದು ಇದು ಫಸ್ಟ್ ಸಿನಿಮಾ, ತಮಿಳ್ ಡೈರೆಕ್ಟರ್ ಅವರು. ನನಗನ್ಸಿರೋ ಪ್ರಕಾರ ನಮ್ಮ ಭಾಷೆಯ ಡೈರೆಕ್ಟರ್ಗಳಿಗಿಂತ ಬೇರೆ ಭಾಷೆಯ ಡೈರೆಕ್ಟರ್ಗಳೇ ಸುದೀಪ್ ಸರ್ ಪರ್ಫಾರ್ಮೆನ್ಸ್ನ ಸಖತ್ತಾಗಿ ತೋರಿಸಿದ್ದಾರೆ. ವಿಷ್ಣುವರ್ಧನ್ ಆಗಿರ್ಬೋದು, ಕೋಟಿಗೊಬ್ಬ 2 ಆಗಿರ್ಬೋದು, ಈಗ ಬಂದಂತಹ ಮ್ಯಾಕ್ಸ್ ಆಗಿರ್ಬೋದು. ಸೊ ನಾನೊಬ್ಬ ಫ್ಯಾನ್ ಆಗಿ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಇಷ್ಟಪಡ್ತೀನಿ ಸುದೀಪ್ ಅವರಿಂದ. ಆ್ಯಂಡ್ ಈ ಸಿನಿಮಾದಲ್ಲಿ ನೆಗೆಟಿವ್ಸ್ ಅಂತ ಏನಿಲ್ಲ. ಸೆಕೆಂಡ್ ಹಾಫ್ ಇನ್ನೂ ಸ್ವಲ್ಪ ಬೆಟರ್ ಆಗಿದ್ದರೆ ಇನ್ನೂ ಸಖತ್ತಾಗಿರೋದು ಸಿನಿಮಾ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸಿನಿಮಾ. ಇನ್ನು ಈ ಥರ ಒಂದು ಒಳ್ಳೆಯ ಸಿನಿಮಾ ಮಾಡಿ ಸಿನಿಮಾ ಟೀಮ್ ಅವರು ಸರಿಯಾಗಿ ಪ್ರಮೋಷನ್ ಮಾಡಿಲ್ಲ. ಸೊ ಮಾರ್ಟಿನ್ ಅಂತ ಸಿನಿಮಾಗೆ ಆ ಲೆವೆಲಲ್ಲಿ ಪ್ರಮೋಷನ್ ಮಾಡಿದರು. ಆ ಸಿನಿಮಾ ಅಷ್ಟೇನು ಚೆನ್ನಾಗಿದ್ದಿಲ್ಲ, ಬಟ್ ಪ್ರಮೋಷನ್ ಚೆನ್ನಾಗಿ ಮಾಡಿದರು. ಸೊ ಈ ಸಿನಿಮಾ ಚೆನ್ನಾಗಿದ್ದರೂ ಕೂಡ ಮೂವಿ ಟೀಮ್ ಅವರು ಪ್ರಮೋಷನ್ನೇ ಮಾಡಿಲ್ಲ. ಪ್ರಮೋಷನ್ ಮಾಡಿದರೆ ಹೆವಿ ಕಲೆಕ್ಷನ್ ಆಗೋದೇನೋ. ನಾನು ಈ ಸಿನಿಮಾದ ರಿವ್ಯೂಸ್ ನೋಡ್ತಾ ಇದ್ದೆ, ತೆಲುಗು ಮತ್ತು ಹಿಂದಿಯವ್ರಿಗಂತೂ ತುಂಬ ಇಷ್ಟ ಆಗಿದೆ ಸಿನಿಮಾ. ಇನ್ನು ತೆಲುಗು ಅವ್ರು ಕೂಡ ತುಂಬ ಇಷ್ಟ ಆಗಿದೆ. ಸೊ ಇವರು ಮ್ಯಾಕ್ಸಿಮಮ್ ಥಿಯೇಟರ್ಸಲ್ಲಿ ರಿಲೀಸ್ ಮಾಡಿದ್ರೆ ಇನ್ನೂ ಆಡಿಯನ್ಸ್ನ ರೀಚ್ ಆಗುತ್ತೆ ಈ ಸಿನಿಮಾ. ಸೊ ನನಗಂತೂ ತುಂಬ ಇಷ್ಟ ಆಗಿದೆ ಸಿನಿಮಾ. ನಾನು ಇದಕ್ಕೆ ರೇಟಿಂಗ್ ಕೊಡಬೇಕಂದ್ರೆ 4.75 ನನ್ನ ರೇಟಿಂಗ್ ಈ ಸಿನಿಮಾಗೆ. ಆ್ಯಂಡ್ ಇಟ್ ಈಸ್ ಅ ಮಸ್ಟ್ ವಾಚ್ ಸಿನಿಮಾ. ಸುದೀಪ್ ಸರ್ ಅವರು ಒಂದು ಇಂಟರ್ವ್ಯೂದಲ್ಲಿ ಹೇಳಿದರು ಈ ಸಿನಿಮಾನ ಮಾಸ್ ಆಡಿಯನ್ಸ್ಗೋಸ್ಕರ ಮಾಡಿದ್ದಾರೆ ಅಂತ. ಸೊ ಮುಂಬರುವ ಸಿನಿಮಾಗಳಲ್ಲಿ ಇದೇ ರೀತಿಯಾದಂಥ ಮಾಸ್ ಮ್ಯಾಡ್ನೆಸ್ ಇರಲಿ ಅಂತ ಹೇಳ್ತಾ ನನ್ನ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.